guys, welcome back. Hi guys, welcome back to Saga Stories. So as expected, ನಾವು ನಮ್ಮ ಮದುವೆ ರಿಚುವಲ್ ವಿಡಿಯೋ ಹಾಕಿದ್ವಿ ಫಸ್ಟ್ ಎಂಟ್ರಿದು. ಎಲ್ಲರೂ ಚೆನ್ನಾಗಿ ರೆಸ್ಪಾನ್ಸ್ ಮಾಡಿದ್ರಿ, ಬೇರೆ ಶಾಸ್ತ್ರದ್ದು ವಿಡಿಯೋಸ್ ಹಾಕಿ ಅಂತ ಕೇಳಿದ್ದೀರಾ. ಸೊ ಅದಕ್ಕೆ ಕಂಟಿನ್ಯೂ ಮಾಡ್ತಾ ಇದೀನಿ ನಮ್ಮ ಮದುವೆ ವಿಡಿಯೋಸ್ ಅಪ್ಲೋಡ್ ಮಾಡಕ್ಕೆ. ಸೊ ಲೈಕ್ ವೆಡ್ನೆಸ್ಡೇ ಇವ್ರ ಮನೇಲೆಲ್ಲ ಶಾಸ್ತ್ರ ನಡೀತು, ಆದ್ರೆ ಅವ್ರ ವಿಡಿಯೋಸ್ ಮಾಡ್ಸಿರ್ಲಿಲ್ಲ. ನಾನು ವ್ಲಾಗೇ ಸಾಕು ಅಂತ ವಿಡಿಯೋ ಮಾಡ್ತಿರ್ಲಿಲ್ಲ. ನೆಕ್ಸ್ಟ್ ಥರ್ಸ್ಡೇ ನಮ್ಮ ಮನೇಲಿ ಎಲ್ಲ ರಿಚುವಲ್ಸ್ ನಡೀತು. ಅದು ಬೆಳಗ್ಗೆಯಿಂದ ರಾತ್ರಿವರೆಗೂ ಏನೇನ್ ಮಾಡಿದ್ವಿ ಎಲ್ಲಾ ರಿಚುವಲ್ಸ್ ಹಾಕಿದೀವಿ, ಎಲ್ಲಾ ಬೈಟ್ಸ್ ಹಾಕಿದೀವಿ. ಫುಲ್ ಹಾಕಕ್ ಆಗಲ್ಲ, ಅಷ್ಟೊಂದಿದೆ. ಸೊ ಈ ವಿಡಿಯೋ ಬಂದು ನಂದು ಹಸೆ ಮತ್ತೆ ಹಲ್ದಿ ಶಾಸ್ತ್ರದ್ದು ಹೇಗಿದೆ ಅಂತ ಕಮೆಂಟ್ ಮಾಡಿ. ಇದ್ ನಮ್ಮ ಮನೆ ಎಲ್ಲ ತುಂಬಾ ಜನ ನೋಡಿರ್ತೀರಾ. ನನ್ ಮದ್ವೆ ರಿಚುವಲ್ಸ್ ಎಲ್ಲ ಇಲ್ಲೇ ಆಗಿದ್ದು. ಅಂಡ್ ನನ್ ಮದ್ವೆ ರಿಚುವಲ್ ಸ್ಟಾರ್ಟ್ ಆಗಿದ್ದೆ ಫಸ್ಟ್ ಚಪ್ರ ಪೂಜೆಯಿಂದ. ನಾವ್ ಇದನ್ನ ಮಾಡಿದ್ದು ಥರ್ಸ್ಡೇ ಎಲ್ಲಾ ರಿಚುವಲ್ಸ್ ನಾವ್ ಮಾಡ್ಕೊಂಡ್ವಿ. ಅಂಡ್ ಬರೀ ಒಂದು ಪೂಜೆ ಕಂಬ ಮಾತ್ರ ನಾವ್ ನಿಲ್ಸಿದ್ದು, ಚಪ್ರನ ನಾವ್ ಸ್ಯಾಟರ್ಡೆ ಹಾಕ್ಸಿದ್ವಿ. ಸೊ ಒಂದ್ ಕಂಬ ಮಾತ್ರ ನೆಟ್ಬಿಟ್ಟು ಹೋಗಿದ್ರು. ಅದಕ್ಕೆ ನಾನ್ ಪೂಜೆ ಮಾಡ್ತಾ ಇದೀನಿ, ಅದಕ್ಕೆ ಪೂಜೆ ಮಾಡಿಸ್ತಾ ಇದಾರೆ. ಅಂಡ್ ತುಂಬಾ ಜನ ರಿಲೇಟಿವ್ಸ್ ಎಲ್ಲ ಬಂದಿರ್ಲಿಲ್ಲ. ಆಮೇಲೆ ನಂದು ಹಸೆ ಶಾಸ್ತ್ರ ಮತ್ತೆ ಸಂಜೆ ಹಲ್ದಿ ಇತ್ತು. ಸೊ ಇದಕ್ಕೆ ಮನೇಲಿ ಇದ್ದಿದ್ದವ್ರು ಮಾತ್ರ ಮಾಡ್ತಾ ಇದೀವಿ. ಅಂಡ್ ಅದಕ್ಕೆ ಇದು ಪೂಜೆ ಆಗೋಗಿತ್ತು. ಆಕ್ಚುಲಿ ಫೋಟೋಗ್ರಾಫರ್ಸ್ ಎಲ್ಲ ತುಂಬಾ ಲೇಟ್ ಆಗಿ ಬಂದ್ರು. ಸೊ ಇನ್ನೊಂದ್ಸತಿ ಪೂಜೆ ಮಾಡ್ಸಿದ್ರು ಫೋಟೋ ಅವ್ರಿಗೆ ವಿಡಿಯೋಗೋಸ್ಕರ. ಅಂಡ್ ಪೂಜೆ ಎಲ್ಲ ಮೊದ್ಲೇ ಮಾಡಿದ್ದೆ. ಅಂಡ್ ಈ ಸೀರೆ ಬಂದು ಮೈಸೂರಲ್ಲೇ ತಗೊಂಡಿರೋದು. ಸೀರೆ ಬಗ್ಗೆನೂ ಇಂಟ್ರೆಸ್ಟ್ ಇರುತ್ತೆ ನಮ್ಗೆ, ಅದನ್ನು ಹೇಳೋಣ ಅಂತ ಹೇಳ್ತಾ ಇದ್ದೀನಿ. ಅಂಡ್ ನೆಕ್ಸ್ಟ್ ಶಾಸ್ತ್ರ ಬಂದು ಕಂಬದ ಪೂಜೆ ಆದ್ಮೇಲೆ ನನ್ಗೆ ಹಸೆ ಶಾಸ್ತ್ರ ಇತ್ತು. ಹಸೆ ಶಾಸ್ತ್ರದಕ್ಕೆ ನಮ್ ಕಡೆ ಹಿಂಗೆ ಅಕ್ಕಿ ಎಲ್ಲ ಬರ್ದು ಹಸೆ ಮಣೆ ಇಟ್ಟು ಅದ್ರ ಮೇಲ್ ಕೂರ್ಸಿ ಶಾಸ್ತ್ರ ಮಾಡ್ತಾರೆ. ಅಂಡ್ ಸಚಿನ್ ಮನೆ ಕಡೆ ಆತರ ಶಾಸ್ತ್ರ ಇಲ್ಲ. ಅಕ್ಕಿ ಎಲ್ಲ ಈ ತರ ಎಲ್ಲ ಬರೆಯಲ್ಲ, ಸುಮ್ನೆ ಹಸೆ ಮಣೆ ಮೇಲೆ ಕೂರಿಸಿ ನಮ್ ತಲೆ ಮೇಲೆ ಅಕ್ಕಿ ಹಾಕಿ ಆಶೀರ್ವಾದ ಮಾಡಿ ಮಾಡ್ತಿದ್ರು. ಈ ತರ ಎಲ್ಲ ನಮ್ ಕಡೆ ಅಕ್ಕಿ ಬರ್ದಿಲ್ಲಮ್ಮ. ನಮ್ ಕಡೆ ಇದು ತಾಯಿ ಹಸೆ ಅಂತ ಹೇಳ್ತಾರೆ. ನಮ್ ಮನೇಲಿ ಮಾಡ್ತಾರೆ. ಒಬ್ಬೊಬ್ರು ಚೌಟ್ರಲ್ಲಿ ಮಾಡ್ತಾರೆ, ನಮ್ಗೆ ಮನೇಲೆ ಮಾಡ್ತಾರೆ. ಅಂಡ್ ಇದ್ರ ಮೇಲೆ ಹಸೆ ಮಣೆ ಇಟ್ಟು ಕೂರ್ಸಿ ಮಾಡ್ತಾರೆ. ಅಂಡ್ ನಮ್ ಶೌರ್ಯನ್ ನೋಡಿ ಹೆಂಗ್ ಆಟ ಆಡ್ತಾವನೆ. ಅಂಡ್ ಈ ತರ ಮಾಡಿದ್ರು. ಒಂದ್ ಸನ್ ಮೂನ್ ಅಂತರ, ಚಂದ್ರ ಸೂರ್ಯ ಎಲ್ಲಾನು ಬರ್ದಿದ್ರು. ತುಂಬಾ ಚೆನ್ನಾಗಿ ಬರ್ದಿದ್ರು. ಖುಷಿ ಆಯ್ತು. ಎಲ್ಲ ನಮ್ಮ ಮನೆ ರಿಲೇಟಿವ್ಸ್ ಎಲ್ಲ ಸೇರ್ಕೊಂಡು, ಅತ್ತೆದಿರೆಲ್ಲ ಸೇರ್ಕೊಂಡು. ಆಮೇಲೆ ಒಂದಷ್ಟು ತಟ್ಟೆ ಸಾಮಾನ್ ಎಲ್ಲ ತುಂಬಿಸ್ತಾರೆ, ಕಳಶ ಇಡ್ತಾರೆ. ಅಂಡ್ ಅಲ್ಲಿಗೆ ನನ್ಗೆ ಪೂಜೆ ಮಾಡ್ಸಿ, ದೇವ್ರ ಪೂಜೆ ಮಾಡ್ಸಿ, ಆಮೇಲೆ ಇಲ್ಲಿ ಹಸೆ ಮಣೆ ಎಲ್ಲ ಪೂಜೆ ಮಾಡ್ಸಿ, ಅಲ್ಲಿರೋ ಐಟಮ್ಸ್ಗೆಲ್ಲ ಪೂಜೆ ಮಾಡ್ಸಿ, ಕಳಶಕ್ ಪೂಜೆ ಮಾಡ್ಸಿ ಕೂರ್ಸಿದ್ರು. ಅದಕ್ ಮುಂಚೆ ಫೋಟೋಗ್ರಾಫರ್ ಫೋಟೋಸ್ ಬೇಕಲ್ಲ, ಅದಕ್ಕೂ ನಾವು ಕೋಆಪರೇಟ್ ಮಾಡ್ಬೇಕು. ಫೋಟೋಸ್ ವಿಡಿಯೋಸ್ ಎಲ್ಲ ತಗೋತಾ ಇದ್ರು. ಅಂಡ್ ಇಲ್ಲಿಗೆ ನಂಗೆ ಮೊಡ್ಲಕ್ಕಿ ಎಲ್ಲ ತುಂಬ್ತಾರೆ, ಅದೆಲ್ಲ ನಮ್ಮ ಮಮ್ಮಿ ಮಾಡ್ತಾರೆ. ಅಂಡ್ ಈ ಲುಕ್ ನ ಕ್ರಿಯೇಟ್ ಮಾಡಿದ್ದು ಬೆಳಿಗ್ಗೆಗೆ ನಾನೇ ರೆಡಿ ಆಗ್ಬಿಟ್ಟಿದ್ದೆ. ಅಕ್ಕ ಸೀರೆ ಉಡ್ಸ್ಕೊಟ್ಟಿದ್ಲು. ಅಂಡ್ ಇಲ್ಲಿಗೆ ಅಕ್ಕ ಸೀರೆ ಉಡ್ಸ್ಕೊಟ್ಲು. ಚಂದು ನಂಗೆ ರೆಡಿ ಮಾಡಿರೋದು, ಹೇರ್ ಸ್ಟೈಲ್ ಎಲ್ಲ ಮಾಡಿರೋದು ಚಂದು. ಯಾವ ಮೇಕಪ್ ಆರ್ಟಿಸ್ಟ್ ಏನ್ ಕರ್ಸಿರ್ಲಿಲ್ಲ ಇದಕ್ಕೆಲ್ಲ. ಅಂಡ್ ಬ್ಲೌಸ್ ಸ್ವಲ್ಪ ಲೂಸ್ ಆಗಿ ಹಿಡಿದ್ಬಿಟ್ಟಿದ್ರು. ಬ್ಲೌಸ್ ಸ್ವಲ್ಪ ಲೂಸೇ ಇದೆ, ನೀವು ನೋಡ್ಬೋದು. ನಾನು ಫಿಟ್ಟಿಂಗ್ ಮಾಡಿಸ್ಲಿಲ್ಲ, ಅಲ್ಲ ಅರ್ಜೆಂಟಿಗೆ ಯಾರತ್ರ ಮಾಡ್ಸಕ್ ಆಗ್ಲಿಲ್ಲ. ಅಂಡ್ ತುಂಬಾ ಚೆನ್ನಾಗಾಯ್ತು. ಅಂಡ್ ನನ್ಗೆ ಫುಲ್ ಖುಷಿ ಇತ್ತು ಅದೆಲ್ಲ ಮಾಡ್ಬೇಕಾದ್ರೆ. ಎಲ್ಲ ರಿಚುವಲ್ಸ್ ಫಸ್ಟ್ ಟೈಮ್ ಒಂಥರ ಏನಕ್ಕೆ ನನ್ನ ಮದುವೆ ಆಗ್ತೀನಿ ಅಂತ ಒಂಥರ ಡಿಫ್ರೆಂಟ್ ಫೀಲಿಂಗ್, ಚೆನ್ನಾಗಿತ್ತು. ಖುಷಿ ನೋಡಮ್ಮ. ಅಯ್ಯೋ ನೋಡು, ನನ್ ಮದುವೆ ಆಗ್ತೀನಿ ಅಂತ ಇಷ್ಟೊಂದು ಎಕ್ಸೈಟ್ ಆಗಿದ್ದೆ. ಹೌದು, ಐ ವಾಸ್ ವೆರಿ ಮಚ್ ಎಕ್ಸೈಟೆಡ್. ಆಮೇಲೆ ಏನ್ ಗೊತ್ತಾ ಗೈಸ್, ನಾನು ಇಷ್ಟ ರೆಡಿ ಆಗ್ಬಿಟ್ಟು ನನ್ ಕಸಿನ್ಸ್ ಹತ್ರ ಎಲ್ಲ ಸಚಿನ್ ವಿಡಿಯೋ ಕಾಲ್ ಮಾಡಿಸ್ತಾ ಇದ್ರೆ ಸಚಿನ್ ಅವೈಲೇಬಲ್ ಇಲ್ಲ. ಅವ್ರ ಮನೇಲಿ ಏನು ಶಾಸ್ತ್ರ ಇರ್ಲಿಲ್ಲ. ಅವ್ರ ಮನೇಲಿ ಎಲ್ಲ ವೆಡ್ನೆಸ್ಡೇನೆ ಮುಗ್ದೋಗಿತ್ತು. ನಮ್ಮ ಮನೇಲಿ ಮುಗಿಸ್ಬಿಟ್ಟಿದ್ವಿ. ಏನಕ್ಕಮ್ಮ ಅವೈಲೇಬಲ್ ಇರ್ಲಿಲ್ಲ ನೀನು? ನನ್ಗೆ ಹಳದಿಲಿ ಬಜ್ಜಿ ತಿನ್ಬಿಟ್ಟು ಹೊಟ್ಟೆ ನೋವು ಬಂದ್ಬಿಟ್ಟಿತ್ತು. ಹಲ್ದಿ ದಿನ ಸೋಡಾ ಹಾಕಿರೋ ಬಜ್ಜಿ ತಿನ್ಬಿಟ್ಟು ಅವ್ನ್ಗೆ ಹೊಟ್ಟೆ ನೋವು ಬಂದು ಅವ್ನು ಹಾಸ್ಪಿಟ್ಲಿಗೆ ಹೋಗಿ ಬಂದಿದ್ದಾನೆ. ನನಗೆ ಹೇಳ್ಲಿಲ್ಲ. ಆದ್ರೆ ಅಂಡ್ ವಿಡಿಯೋ ಕಾಲಿಗೆ ಸಿಕ್ಲೇ ಇಲ್ಲ ಈ ಅಟೈರ್ ಅಲ್ಲಿ ನೋಡಕ್ಕೆ. ಅಂಡ್ ಈಗ ನಮ್ಮ ಮಮ್ಮಿನೇ ಫಸ್ಟ್ ಎಲ್ಲ ಶಾಸ್ತ್ರ ಮಾಡಿದ್ದು. ಅರ್ಶನ ಕುಂಕುಮ ಇಟ್ಟಿ, ಹೂ ಇಟ್ಟಿ, ಇದು ಮೊಡ್ಲಕ್ಕಿ ಎಲ್ಲ ತುಂಬಿದ್ರು ನನ್ಗೆ. ಆಮೇಲೆ ಇದೊಂದ್ ರಿಚುವಲ್ ಇದೆ ನಮ್ಮ ಮನೇಲಿ. ಈ ಎಲೆ ಅಡಿಕೆ ಬಾಳೆಹಣ್ಣನ್ನ ನಮ್ ಕೈ ಕೊಡ್ತಾರೆ. ಅದು 3 times ರಿವರ್ಸ್ ಮಾಡ್ತೀವಿ. ನಾನ್ ಅಮ್ಮಂಗ್ ಕೊಡ್ತೀನಿ, ಅಮ್ಮ ನಂಗ್ ಕೊಡ್ತಾರೆ. ಆತರ ಕೊಡ್ಬೇಕಾದ್ರೆ ಲಾಸ್ಟ್ ಟೈಮ್ ಕೊಡ್ಬೇಕಾದ್ರೆ ನಮ್ಮಮ್ಮ ಯಾರು ಕೊಡ್ತಾ ಇರ್ತಾರೆ ಅವ್ರ ಗಂಡನ ಹೆಸರು ಹೇಳ್ಬೇಕು. ಬಿಕಾಸ್ ಲೈಕ್ ಹೇಳಲ್ಲ, ಗಂಡನ ಹೆಸರು ಹೇಳ್ಬಾರ್ದು ಅಂತ ಹೇಳಲ್ಲ. ನಾವು ಅದನ್ನ ಇಸ್ಕೊಂಬಾರ್ದು, ಇಲ್ಲ ಅಂದ್ರೆ ಎಲೆ ಅಡಿಕೆನ ಹೇಳಿ ಅಂತ ಹೇಳ್ಸಿಸ್ಬೇಕು. ಎಲ್ಲ ಎಷ್ಟು ಜನ ನಂಗೆ ಎಲೆ ಅಡಿಕೆ ಕೊಟ್ರು ಅವ್ರ ಹತ್ರ ಎಲ್ಲ ಅವ್ರ ಗಂಡಂದಿರ ಹೆಸರು ಹೇಳ್ಸಿದೀನಿ. ಅವರು ನಾಚ್ಕೊಂಡೆಲ್ಲ ಹೆಸರು ಹೇಳಿದ್ದಾರೆ. ನಮ್ಮ ಅಮ್ಮನೂ ಹೇಳಿದ್ರು ಲಾಸ್ಟಿಗೆ. ಆಮೇಲೆ ಈ ಏನು ಮೊಡ್ಲು ತುಂಬ್ತಾ ಇದಾರೆ, ಇದನ್ನ ನಾನು ಸಚಿನ್ ಮನೆಗೆ ತಗೊಂಡ್ ಬಂದು ಸಚಿನ್ ಮನೇಲಿ ಕೊಟ್ಟೆ. ಅಲ್ಲಿ ಅದನ್ನೆಲ್ಲ ಯೂಸ್ ಮಾಡ್ಕೊಬೇಕು ಅಂತ, ಮದ್ವೆ ಆದ್ಮೇಲೆ ಕೊಟ್ ಕಳ್ಸ್ಬೇಕು ಅಂತ ಕಟ್ಟಿದ್ದೆ ಅದು. ಅಂಡ್ ಈ ಹಸೆ ಶಾಸ್ತ್ರಕ್ಕೆ ನಾವು ಊರವ್ರನ್ನ ಎಲ್ಲರನ್ನೂ ಇನ್ವೈಟ್ ಮಾಡ್ತೀವಿ. ಎಲ್ಲಾ ಮನೆಯವರು, ಎಲ್ಲಾ
ಹೆಂಗಸ್ರೆಲ್ಲ ಬಂದು ಎಲ್ಲರೂ ಶಾಸ್ತ್ರ ಮಾಡ್ತಾರೆ. ಎಲ್ಲರೂ ಶಾಸ್ತ್ರ ಮಾಡಿದ್ರು. ಇಲ್ಲಿ ಸ್ವಲ್ಪ ಬಿಟ್ಸ್ ಮಾತ್ರ ಹಾಕಿದೀವಿ. ಇವಾಗ ನಮ್ಮ ಅಕ್ಕ ನೋಡಿ ಅವಳುವೆ ಬಾಳೆಹಣ್ಣು ಕೊಡ್ತಾ ಇದ್ದಾಳೆ, ಎಳೆ ಅಡಿಕೆ ಬಾಳೆಹಣ್ಣು. ಅದನ್ನ 3 times ನಾನ್ ಅವಳಿಗೆ ಕೊಡೋದು, ಅವಳು ನನಗ್ ಕೊಡೋದು ಮಾಡ್ತಾ ಇದ್ದಾಳೆ. ನಾನು ಹೆಸರೇಳು ಅಂತ ಇದೀನಿ, ನಾಚ್ಕೊಂತ ಇದ್ದಾಳೆ. ಆಮೇಲೆ ಕೊನೆಗೆ ಹೇಳ್ತಾಳೆ ಹೆಸರು ಹೇಳಲ್ಲ. ಆಮೇಲೆ ಇವರೆಲ್ಲ ನಮ್ಮೂರವರು. ಅಂಡ್ ನಂಗೆ ಹಾರ ತರ್ಸಿದೀವಿ, ಹಾರ ಹಾಕದ್ನೆ ಮರ್ತ್ಬಿಟ್ಟಿದ್ರು. ಇವಾಗ ಹಾರ ಹಾಕಿ ಫೋಟೋ ತೆಗೆದಾಗಂತೂ ಸಖತ್. ಹಾರ ಹಾಕಿದ್ಮೇಲೆ ಕಳೆ ಬಂದಿದೆ. ನನ್ ಮಲ್ಲಿಗೆ ಹಾರನೇ ಬೇಕು ಅಂತ ಅದನ್ನೇ ತರ್ಸಿದೀವಿ. ಹಾರ ಇವಳಿಗಾದ್ರೆ ಮದ್ವೆ ಹಾರ ಗೈಸ್, ನನಗೆ ಎಂಟ್ರಿಲಿ ಸುಗಂಧರ ಹೂವ. ನಾನು ಮೋಸ ಅಲ್ವಮ್ಮ? ಎಂಟ್ರಿಗೂ ಅದೇ ಗೈಸ್ ಹೇಳಿದ್ದು, ಅದೇ ಚೆನ್ನಾಗ್ ಕಾಣೋದು ಅಂತ. ಅದ್ರ ಲೇಟ್ ಮಾಡಿದ್ರು, ತರ್ಸಿರ್ಲಿಲ್ಲ ಅವರು. ನಾ ಏನ್ ಮಾಡ್ಲಿ. ಇರ್ಲಿ. ಅಂಡ್ ನಮ್ ಶೌರ್ಯ ಹತ್ರ ಅಕ್ಷತೆ ಹಾಕ್ಸ್ಬೇಕು ಅಂತ ನಮ್ಮ ಅಕ್ಕ ಕರ್ಕೊಂಡ್ ಬಂದ್ಲು. ಅವ್ನ್ ನೋಡಿ ಹೆಂಗ್ ಆಗ್ತಾನೆ. ಇನ್ನು 6 months ಓಲ್ಡ್ ಅವನು. ಅಯ್ಯೋ ಮುದ್ದು. ಅಕ್ಷತೆ ಹೆಂಗ್ ಆಗ್ತಾನೆ ನೋಡಿ ಅವನು. ಚೆನ್ನಾಗಿರೋ ಹೋಗ್ ಮದ್ವೆ ಆಗಿ ಅಂತ ನೋಡ್ತಾವನೆ ಏನ್ ಮಾಡ್ಬೇಕು, ಏನ್ ಮಾಡೋದು ಅಂತ. ಅವ್ನಿಗೇನೋ ಆಟ ಆಡಕ್ ಸಿಕ್ಕಿದ ತರ ನೋಡ್ತಾವನೆ. ಎಷ್ಟ್ ಚೆನ್ನಾಗಿ ಸುಮ್ಮನೆ ತೆಗ್ದು ಎಸ್ದ ಅವನು. ಚೆನ್ನಾಗಿತ್ತು. ಆಮೇಲೆ ಎಲ್ಲರೂ ಚಿಕ್ಕಪ್ಪನ್ ಚೆನ್ನಾಗಿ ನೋಡ್ಕೊಂತ ಎಲ್ಲರೂ ಅರ್ಶನ ಕುಂಕುಮ ಇಟ್ಟಿ ಫುಲ್ ಮುಖ ಎಲ್ಲ ತುಂಬೋಗಿತ್ತು. ಅಂಡ್ ಚಂದು ಬಂದ್ ಅವಾಗ ಟಚ್ ಅಪ್ ಮಾಡ್ತಾ ಇದ್ಲು. ಆಮೇಲೆ ನಮ್ಮತ್ತೆ ಎಲ್ಲರೂ ಶಾಸ್ತ್ರ ಮಾಡ್ತಿದ್ರು. ಎಲ್ಲರೂ ಬಂದಿದ್ರು ತುಂಬಾ ದೂರದಿಂದ. ಅಂಡ್ ಲೈಕ್ 3 hours ಈ ತರ ಕೂತಿದ್ದೆ. ಎಲ್ಲಾ ರಿಲೇಟಿವ್ಸ್, ಊರವರು ಎಲ್ಲರೂ ಶಾಸ್ತ್ರ ಮಾಡಿದ್ರು. ಅಂಡ್ ತರ ಚೆನ್ನಾಗಿತ್ತು. ಅಂಡ್ ಎಲ್ಲರ ಹತ್ರ ಹೆಸರು ಹೇಳ್ಸೋದು ಕಾಮಿಡಿ ಅಂತ ಅನ್ಸುತ್ತೆ. ಮಜಾ ಬರ್ತಾ ಇತ್ತು. ಅವರೆಲ್ಲ ಹೆಸರು ಹೇಳಕ್ ನಾಚ್ಕೋತಾ ಇದ್ರು. ಚಂದುಗೆ ಏನಂತ ಹೆಸರು ಹೇಳ್ಸಮ್ಮ? ಚಂದುಗ್ ಏನು ಹೆಸರು ಹೇಳ್ಸಿಲ್ಲ. ಚಂದು ಸಿಕ್ಕದ್ಮೇಲೆ ಹೇಳ್ತೀನಿ ಅಂತ ಅಂದ್ಲು. ಹೇಳು ಅಂತ ಅಂದೆ. ಆಮೇಲೆ ಸ್ವಲ್ಪ ನಂದು ಫೋಟೋ ಶೂಟ್ಸ್ ಎಲ್ಲ ಮಾಡಿಸ್ತಾ ಇದ್ರು. ಗೌರಮ್ಮ ತರ ಕೂತ ನೋಡಿ. ಅವ್ರು ಹೇಳ್ಕೊಟ್ಟಿದ್ ಪೋಸ್ ಇದು. ಈ ಫೋಟೋಸ್ ಎಲ್ಲ ಇನ್ಸ್ಟಾಗ್ರಾಮ್ ಅಲ್ಲಿ ಪೋಸ್ಟ್ ಮಾಡಿ. ಯಾರೋ ಈ ಫೋಟೋನ ಚೆನ್ನಾಗಿದೆ ಅಂತ ಕಮೆಂಟ್ ಹೋಗಿ ಚೆಕ್ ಮಾಡಿ ನನ್ ಫೋಟೋಸ್ ಎಲ್ಲ. ಅಂಡ್ ಇದು ಸೀರೆ ನೀವು ನೋಡೇ ಇರ್ತೀರಾ. ಈ ಸೀರೆ ಕಂಚಿದ್ದು, ಕಂಚಿ ಸೀರೆ. ಅಂಡ್ ನಾನ್ ಗ್ರೀನೇ ಹಾಕ್ಬೇಕು ಅನ್ನೋದಿತ್ತು ನನ್ಗೆ, ಬಳೆ ಶಾಸ್ತ್ರಕ್ಕೆ ಇಲ್ಲ ಅಂದ್ರೆ ಆಸೆಗೆ ಅಂತ. ಅದಕ್ಕೆ ಈ ತರ ಸೀರೆ ತಗೊಂಡಿದ್ದೆ. ಅಂಡ್ ನಮ್ಮ ಹುಡ್ಗನ್ ಜೊತೆ ಒಂದ್ ಸ್ವಲ್ಪ ಫೋಟೋ ಶೂಟ್. ಅವನು ಏನ್ ನಡೀತೈತೆ, ಏನಾಯ್ತೈತೆ ಅಂತ ಯೋಚನೆ ಮಾಡ್ತಾನೆ. ಅಂಡ್ ಎಲ್ಲ ನನ್ ಕಸಿನ್ಸ್, ನಮ್ ಬಾವ ಎಲ್ಲರೂ ಅಕ್ಷತೆ ಹಾಕಿದ್ರು ಲಾಸ್ಟ್ ಅಲ್ಲಿ. ನಮ್ ಬಾವ ಏನೋ ಕಾಮಿಡಿ ಮಾಡ್ತಾ ಇದ್ರು. ನಾನು ನಿಮ್ ಹೆಂಡತಿ ಹೆಸರು ಹೇಳಿ ಅಂತ ಕೇಳ್ತಾ ಇದ್ದೆ. ಎಲ್ಲ ಕಸಿನ್ಸ್ ಬಂದು ಶಾಸ್ತ್ರ ಮಾಡಿದ್ರು. ಅಂಡ್ ಹಿಯರ್ ಕಮ್ಸ್ ಮೈ ಬೆಸ್ಟ್ ಫ್ರೆಂಡ್ ಭಾವನಾ. ಅವಳು ಬಂದು ಸ್ವಲ್ಪ ಲೇಟ್ ಆಗಿ ಬಂದ್ರು. ನನ್ಗಿಂತ ಬೆಸ್ಟ್ ಫ್ರೆಂಡ್. ಅಂಡ್ ಇದೊಂದ್ ಸ್ಪೆಷಲ್ ಥಿಂಗ್, ನಾನು ಬ್ಯಾಂಗಲ್ಸ್ ಮಾಡ್ಸಿದ್ದೆ. ನಂಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಯಾರೋ ಅಪ್ರೋಚ್ ಮಾಡಿದ್ರು, ಅವ್ರ ಹತ್ರ ಮಾಡ್ಸಿದ್ದೆ. ಥ್ರೆಡ್ ಬ್ಯಾಂಗಲ್ಸ್. ಆ ಥ್ರೆಡ್ ಬ್ಯಾಂಗಲ್ಸ್ ಮೇಲೆ ಸಚಿನ್ ಗಗನ ಅಂತ ಬರ್ಸಿದ್ದೆ. ಲೈಕ್ ಅದೊಂದ್ ಮೆಮೊರೇಬಲ್ ಥಿಂಗ್ ನನ್ನ ಹತ್ರ ಉಳ್ಕೋತು. ಅಂಡ್ ಎಲ್ಲ ನನ್ ಕಸಿನ್ಸ್ ಎಲ್ಲರೂ ಅಕ್ಷತೆ ಹಾಕ್ತಾ ಇದಾರೆ. ಆಮೇಲೆ ನನ್ನ ಅಜ್ಜಿ ಕೂಡ ಎಲ್ಲ ಶಾಸ್ತ್ರ ಮಾಡಿದ್ರು. ಅರ್ಶನ ಕುಂಕುಮ ಎಲ್ಲ ಇಟ್ಟಿ ಅಕ್ಷತೆ ಎಲ್ಲ ಹಾಕಿ, ಅಕ್ಕಿ ಎಲ್ಲ ಇಟ್ರು. ಅವ್ರು ಅಕ್ಕಿ ಇಡ್ತಾರೆ. ಇವ್ರೆ ನಮ್ಮ ಅಜ್ಜಿ, ನಮ್ಮ ಮಮ್ಮಿ, ಅಮ್ಮ. ಎಷ್ಟೊಂದ್ ಜನ ಕೇಳ್ತಾ ಇದ್ರಿ. ಅಂಡ್ ಈ ಮಕ್ಳು ಹೆಂಗ್ ಆಗ್ತಿದ್ದಾಳೆ ನೋಡಿ ಅಕ್ಷತೆ. ಅವಳು ಆಮೇಲೆ ನಮಸ್ಕಾರ ಮಾಡ್ಕೊಂಡು ಹೋಗ್ತಾವಳೆ. ಅಲ್ಲ ಆಂಟಿ ಹೇಳಿದ್ರು ನಮಸ್ಕಾರ ಮಾಡ್ಕೊಂಬ ಅಂತ. ಅಕ್ಷತೆ ಹಾಕಿ ಕೈ ಒದ್ರಕೊಂಡು ನಮಸ್ಕಾರ ಮಾಡ್ಕೊಂಡು ಹೋಗ್ತಿದ್ದಾಳೆ. ಆಮೇಲೆ ಇವ್ರು ಅಲ್ಲಿ ಹಿಂದೆ ನಿಂತಿರೋದೇ ಶರು, ಅವರೇ ಡಾನ್ಸ್ ಮಾಡಿದ್ದು. ಅವ್ರ ಮಮ್ಮಿ ಈಗ ಶಾಸ್ತ್ರ ಮಾಡಿದ್ದು. ಎಲ್ಲ ಖುಷಿಯಾಗಿದ್ರು, ಎಲ್ಲ ಬಿಸಿ ಇದ್ರು. ನಮ್ಮಪ್ಪ ನೋಡಿ ಗೈಸ್ ಇರ್ಲೇ ಇರ್ಲಿಲ್ಲ ಫಂಕ್ಷನ್ ಅಲ್ಲಿ. ನಮ್ಮಪ್ಪ ಎಲ್ಲರಿಗೂ ಇನ್ವಿಟೇಷನ್ ಕೊಡಕ್ ಹೇಳಿದ್ರು. ಆಮೇಲೆ ಊರಲ್ಲೆಲ್ಲ ಅವತ್ತಿನ ದಿನ ಕರೀತಾರಲ್ಲ, ಎಲ್ಲರನ್ನು ಕರಿಯಕ್ ಹೋಗಿದ್ರು. ಲಾಸ್ಟ್ ಅಲ್ಲಿ ಬಂದು ಅವ್ರು ಅಕ್ಷತೆ ಹಾಕ್ತಾ ಇದಾರೆ. ಅಕ್ಷತೆ ಹಾಕಿ ಸ್ವೀಟ್ಸ್ ತಿನ್ಸಿ ಕಾಮಿಡಿ ಮಾಡಿ ಹೋದ್ರು. ಆಮೇಲೆ ಅವತ್ತಿನ ದಿನ ಅವರು ಏರ್ ಕಲರಿಂಗ್ ಎಲ್ಲ ಮಾಡ್ಸ್ಕೊಂಡು ಅವತ್ ರೆಡಿ ಆಗ್ತಾ ಇರೋದು ಅವ್ರು. ಅಲ್ಲಿ ತನಕ ಅವ್ರಿಗೆ ಅದು ಫುಲ್ ಬಿಸಿ. ನಮ್ ಪಪ್ಪ ನನ್ ಸಿಸ್ಟರ್ಸ್ ಜೊತೆ ಸ್ವಲ್ಪ ಫೋಟೋ ಶೂಟ್ ಸೆಷನ್, ಎಲ್ಲಾ ತರ ಫೋಟೋಸ್ ಎಲ್ಲ ತಗ್ಸಿದ್ರು. ಆಮೇಲೆ ನಾನು ಹಸೆಮಣೆಯಿಂದ ಹೇಳಂಗಿಲ್ಲ, ಎಲ್ಲರೂ ಶಾಸ್ತ್ರ ಮುಗಿಸಿದ್ಮೇಲೆ ಕೊನೆಗೆ ಹೇಳ್ಬೇಕು. ಸೊ ನಾನು ಕುತ್ಕೊಂಡಿದ್ದೆ ಅಂತ ಎಲ್ಲರೂ ಬಂದು ಕುತ್ಕೊಂಡೆ ಫೋಟೋ ಸೆಷನ್ ಮಾಡಿಸ್ಕೊಂಡ್ವಿ. ಅಂಡ್ ನನ್ ಕಸಿನ್ಸ್ ಜೊತೆ ಎಲ್ಲ ಫೋಟೋ ಸೆಷನ್. ಈಗ ನನ್ ಬ್ರದರ್ಸ್ ಎಲ್ಲ ಜಾಯ್ನ್ ಆಗ್ತಾರೆ, ಅವ್ರ ಜೊತೆ ಎಲ್ಲ ಒಂದ್ ಫೋಟೋ ಸೆಷನ್. ನನ್ನ ಒಳ್ಳೆ ಅಲ್ಲೇ ಕೂರ್ಸಿದ್ದಾರೆ. ನಾನು ಇನ್ನೂ ಊಟನೂ ಮಾಡಿಲ್ಲ. ಇವರೆಲ್ಲ ಒಂದ್ ರೌಂಡ್ ಊಟ ಮುಗಿಸ್ಕೊಂಡ್ ಬಂದಿದ್ದಾರೆ. ಅಂಡ್ ಇಲ್ಲಿ ತನಕನು ಸಚಿನ್ ನಂಗೆ ವಿಡಿಯೋ ಕಾಲಿಗೆ ಸಿಕ್ಲೇ ಇಲ್ಲ ಗೈಸ್. ನಾನು ಬಿಫೋರ್ ದಟ್ ಅರ್ಶನ ಕುಂಕುಮನು ಟ್ರೈ ಮಾಡಿದೆ. ಆಫ್ಟರ್ ಎಲ್ಲ ರಿಚುವಲ್ಸ್ ಆದ್ರೂ ಅವ್ರು ನಂಗೆ ಸಿಕ್ಲೇ ಇಲ್ಲ. ಆಮೇಲೆ ಎಲ್ಲರೂ ಎಲೆ ಅಡಿಕೆ ಜೊತೆ ದುಡ್ಡು ಕೊಡ್ತಾರೆ. ನಮ್ ಪಪ್ಪನು ಹೇಗೆ ದುಡ್ಡೇ ಕೊಡ್ಲಿಲ್ವಲ್ಲ ಅಂತ ಬಂದಿ ಅಪ್ಪ ಅಮ್ಮ ಇಬ್ರು ಎಲೆ ಅಡಿಕೆ ಜೊತೆ ದುಡ್ಡು ಕೊಡ್ತಾ ಇದ್ದಾರೆ. ನಾನು ಯಾಕೆ ಪಾಪ ದುಡ್ಡು ಎಲ್ಲ ನಿಮ್ಗೆ ತಾನೆ ಅಂತ ಅಂದೆ. ಅದಕ್ಕೆ ಅವ್ರು ಕಾಮಿಡಿ ಮಾಡ್ತಿದ್ರು, ನಾನ್ ಕೊಟ್ರು ಇವಾಗೆಲ್ಲ ನನ್ಗೆ ತಾನೆ ಬರೋದು ಬಿಡು ಅಂತ. ಆಮೇಲೆ ನಾನು ಅಮ್ಮನ ಹೆಸರು ಹೇಳಿ ಅಂತ ಅಂದೆ. ಅವ್ರೇನೋ ರೇಗ್ಸಿದ್ರು. ಅದಕ್ಕೆ ನಮ್ಮ ಮಮ್ಮಿ ನಮ್ಮ ಅಪ್ಪಂಗ್ ಹೊಡಿತವ್ರೆ. ಆಮೇಲೆ ಈಗ ಆರತಿ ಸೆಷನ್, ಎಲ್ಲ ಆರತಿ ಮಾಡ್ತಾ ಇದಾರೆ ನನ್ಗೆ. ಆರತಿ ಮಾಡಿ ದೃಷ್ಟಿ ತೆಗ್ದಿ ಇದಾದ್ಮೇಲೂ ತುಂಬಾ ಜನ ಬಂದ್ರು. ಎಲ್ಲರೂ ಅಕ್ಷತೆ ಹಾಕಿ ಶಾಸ್ತ್ರ ಮಾಡಿ ಆಮೇಲೆ ಎದ್ದಿ ನಾನು ಪುನಃ ನೆಕ್ಸ್ಟ್ ಹಲ್ದಿ ಶಾಸ್ತ್ರ ಇತ್ತು. ಎಲ್ಲ ಇವತ್ತೇ ಮುಗಿಸ್ಬೇಕಾಗಿತ್ತು. ಫುಲ್ ಬಿಸಿ ಇದ್ದೆ. ಅದಕ್ಕೆ ಕೆಲವರು ಹಲ್ದಿ ಅಟೈರ್ ಹಾಕೊಂಡು ಆಗ್ಲೇ ರೆಡಿ ಇದಾರೆ.
ಈ ಮಕ್ಕಳು ಇವ್ರ ಬೆಸ್ಟ್ ಫ್ರೆಂಡ್ ಎಲ್ಲ. ಅಂಡ್ ಇವ್ರು ಆರತಿ ಮಾಡ್ಬಿಟ್ಟು ನನ್ನ ಹತ್ರ ರೋಲ್ ಕಾಲ್ ಮಾಡಕ್ ರೆಡಿ ಇದ್ರು. ನಾನು ಎಷ್ಟು 500 1000 rupees ಕೊಟ್ಟೆ. ಆಮೇಲೆ ಎದ್ದಿದ್ದು ನಾನು ಆರತಿ ಮಾಡಾದ್ಮೇಲೆ ಎದ್ದೇಳ್ಸಿದ್ದು. ಆರತಿ ಮಾಡಿ ಕೆಂಪ್ ನೀರೆಲ್ಲ ತೆಗ್ದಿ ಎದ್ದೇಳ್ಸಿದ್ದು. ಅವಾಗ ನಮ್ ಪಪ್ಪ ಸ್ವಲ್ಪ ಸಿಕ್ಕಿದ್ರು, ಅವ್ರ ಜೊತೆ ಫೋಟೋ ತೆಗ್ಸ್ಕೊತಾ ಇದೀನಿ. ಕಿಸ್ ಎಲ್ಲ ಮಾಡ್ತಾವ್ರೆ. ಆಮೇಲೆ ಒಂದ್ ಫ್ಯಾಮಿಲಿ ಫೋಟೋ ಸೆಷನ್ ನೋಡಿರ್ತೀರಾ, ನಮ್ಮ ಅಕ್ಕ ನನ್ ತಂಗಿ ಅಂಡ್ ನನ್ ತಂದು ಅಟೈರ್ ನಾನ್ ಸೆಲೆಕ್ಟ್ ಮಾಡಿರೋದು. ಅಂಡ್ ಇಲ್ಲಿಗೆ ನಂದು ಹಸೆ ಶಾಸ್ತ್ರ ಮುಗೀತು. ನೆಕ್ಸ್ಟ್ ಹಲ್ದಿ. ಇವ್ರಲ್ಲಿ ಉಲ್ಟಾ ಮಾಡಿದಾರೆ ಗೈಸ್, ಫಸ್ಟ್ ಹಸೆ ಮಾಡಿ ಆಮೇಲೆ ಹಳದಿ ಮಾಡಿದಾರೆ. ನಂತರಲ್ಲಿ ಫಸ್ಟ್ ಹಳದಿ ಮಾಡಿ ಆಮೇಲೆ ಹಸೆ ಮತ್ ಶಾಸ್ತ್ರ ಮಾಡಿದಾರೆ. ಇವ್ರಲ್ಲಿ ಉಲ್ಟಾ. ನಾನ್ ಈ ಗ್ಯಾಪ್ ಅಲ್ಲಿ ಊಟ ಮಾಡಿ ನೆಕ್ಸ್ಟ್ ಅಟೈರ್ ಚೇಂಜ್ ಮಾಡ್ಕೊಂಡು ಬಂದು ಫೋಟೋ ಶೂಟ್ ಮಾಡಿಸ್ದೆ. ಅಂಡ್ ಇನ್ನೊಂದ್ ಟ್ರಾಜಿಡಿ, ಮಳೆ ಬಂದ್ಬಿಡ್ತು ಗೈಸ್. ಅದಕ್ಕೆ ಔಟ್ ಸೈಡ್ ಹಾಕಿದ್ರು ಸ್ವಲ್ಪ ಡೆಕೋರೇಷನ್, ಅದೆಲ್ಲ ತೆಗ್ದಿ ನಮ್ಮ ಮನೇಲಿ ಶೀಟ್ ಕೆಳಗಡೆ ಹಾಕ್ಸ್ಕೊಂಡಿರೋ ತರ ಆಯ್ತು. ಎಲ್ಲರೂ ಯಾವ ಪೆಡಿಕ್ಯೂರ್ ಮೆನಿಕ್ಯೂರ್ ಏನು ಬೇಕಾಗಿರಲಿಲ್ಲ, ಎಲ್ಲರೂ ಮಸಾಜ್ ಅಲ್ಲೇ ಮಾಡ್ತಿದ್ರು. ಎಷ್ಟ್ ಗಟ್ಟಿಯಾಗಿ ಹಳ್ದಿ ಹಾಕಿ ತಿಕ್ತಾ ಇದ್ರು ನನ್ಗೆ. ನನಗೆ ಇವಳಿಗೆ ಹಾಕಿರೋದ್ರೆ 10% ಹಾಕಿರಲ್ಲ ಗೈಸ್, ಇವಳಿಗೆ ಫುಲ್ ಹಳದಿ ಹಾಕಿದ್ರು. ಹಿಂಗೆ ಹಾಕ್ಬೇಕು ಆಕ್ಚುಲಿ, ನನಗೆ ಅಷ್ಟೊಂದೇನು ಹಾಕ್ಲಿಲ್ಲ ಎಲ್ಲರೂ. ನಂಗೆ ಖುಷಿ ಇತ್ತು, ನಂಗೆ ಹಲ್ದಿ ಹಚ್ಕೊಳಕ್ಕೆ ತುಂಬಾ ಐ ವಾಸ್ ವೆರಿ ಮಚ್ ಎಕ್ಸೈಟೆಡ್. ತುಂಬಾ ಚೆನ್ನಾಗಿ ಹಚ್ಚಿದ್ರು ಎಲ್ಲರೂ ಫುಲ್ ಮಸಾಜ್ ಮಾಡಿದ್ರು. ಅಂಡ್ ದೊಡ್ಡವರೆಲ್ಲ ಕಾಲ್ಗೆಲ್ಲ ಹಚ್ತಾ ಇದ್ರೆ ನಂಗೆ ಒಂಥರ ಆಗ್ತಾ ಇತ್ತು. ಎಲ್ಲರಿಗೂ ನಮಸ್ಕಾರ ಮಾಡ್ಕೊಂಡು ಕಳಿಸ್ತಾ ಇದ್ದೆ. ಫುಲ್ ಕೈಗೆ ಕಾಲ್ಗೆ ಫುಲ್ ಏಜ್ ಆಗಿರೋರು ಅತ್ತೆದಿರೆಲ್ಲ ಬಂದ್ರೆ ಫುಲ್ ನೀವಿ ಮಾಡಿದ್ರು. ಚೆನ್ನಾಗಿತ್ತು. ಅಂಡ್ ಎಲ್ಲರಿಗೂ ಹೇಳಿದ್ದೆ ಔಟ್ಫಿಟ್ ಎಲ್ಲೋ ಹಾಕೊಂಡ್ ಬನ್ನಿ, ಹಲ್ದಿ ಇರುತ್ತೆ ಅಂತ. ಅಂಡ್ ಎಲ್ಲರೂ ಎಲ್ಲೋ ಹಾಕಿದ್ದಾರೆ. ನಮ್ ಶೌರಿಂಗ್ ಕೂಡ ಎಲ್ಲೋ ಹಾಕ್ಸಿದೀವಿ ನಾವು. ಎಲ್ಲರೂ ಚೆನ್ನಾಗಿ ಮಾಡಿದ್ರು ನೋಡಿ. ಒಂಚೂರು ಗ್ಯಾಪೇ ಇಲ್ಲ ನಂದು. ಜಾಗನೇ ಇಲ್ಲ, ಹಂಗ್ ಹಾಕ್ತವ್ರೆ. ಎಲ್ ಸ್ಕಿನ್ ಕಾಣಿಸ್ತಿದೆ ಅಲ್ಲೆಲ್ಲ ಚೆನ್ನಾಗಿ ಹಚ್ಚಿಟ್ರು. ಅಂಡ್ ಇಟ್ ವಾಸ್ ಗುಡ್. ಅಂಡ್ ನನ್ ಕಸಿನ್ ಇರೋಬರ ಮುಲ್ತಾನಿ ಮಿಟ್ಟಿ ಹಲ್ದಿ ಎಲ್ಲಾನು ಮಿಕ್ಸ್ ಮಾಡ್ಬಿಟ್ಟಿದ್ರು. ತುಂಬಾ ಉರಿತಾ ಇತ್ತು. ಇವಾಗ ಉರಿತಾ ಇಲ್ಲ, ಇನ್ ಸ್ವಲ್ಪ ಹೊತ್ತು ನೀರ್ ಹಾಕ್ಬಿಟ್ರು. ಅವಾಗ ಫುಲ್ ಬರ್ನಿಂಗ್ ಸೆನ್ಸೇಷನ್ ಸ್ಟಾರ್ಟ್ ಆಯ್ತು. ಅಂಡ್ ನನ್ ಕಸಿನ್ಸ್ ಎಲ್ಲ ಈ ಟೈಮ್ ಅಲ್ಲಿ ಬಲೂನ್ಸ್ ಗೆ ನೀರ್ ತುಂಬಿಸ್ಕೊತಾ ಇದ್ರು ಹೊಡಿಯೋದಕ್ಕೆ ಅಂತ. ಹೋಳಿ ತರನೇ ಮಾಡ್ಬಿಟ್ಟವ್ರೆ ಅವಳಿಗೆ. ಬಲೂನ್ ತಗೊಂಡು ಹೊಡೆದವ್ರೆ. ಒಂದ್ ಚೂರು ಗ್ಯಾಪ್ ಬಿಟ್ಟಿಲ್ಲ ಗೈಸ್. ನನ್ ಮುಖ ನೋಡಿ ಫುಲ್ ಹಚ್ಚಿಟ್ಟಿದ್ದಾರೆ. ನಯನಕ್ಕ ಚಂದು ಬಂದವರೆಲ್ಲ ಸ್ವಲ್ಪ ಹಚ್ಚಿರೋದನ್ನೆಲ್ಲ ತೆಗಿತಾ ಇದ್ರು. ಚಂದು ನೋಡಿ ನೀಟಾಗಿ ಫೇಶಿಯಲ್ ಮಾಡ್ತಾ ಇದ್ದಾಳೆ. ನಾನು ಹಲ್ದಿ ಶಾಸ್ತ್ರಕ್ ಮುಂಚೆ ಹೋಗ್ಬಿಟ್ಟು ಫೇಶಿಯಲ್ ಪೆಡಿಕ್ಯೂರ್ ಮೆನಿಕ್ಯೂರ್ ಎಲ್ಲ ಮಾಡ್ಸ್ಕೊಂಡ್ ಬಂದಿದ್ದೆ. ಎಲ್ಲ ಅಟ್ಟರ್ ವೇಸ್ಟ್. ಹಲ್ ಮಾತ್ರ ಕಾಣಿಸ್ತಾ ಇರೋದು. ಫುಲ್ ಹಚ್ಚಿಟ್ರು. ನಾನ್ ಯಾಕಾದ್ರೂ ಎಲ್ಲಾ ದುಡ್ಡು ಕೊಟ್ಬಿಟ್ಟು ಪೆಡಿಕ್ಯೂರ್ ಮೆನಿಕ್ಯೂರ್ ಮಾಡ್ಸ್ಕೊಂಡ್ ಬಂದು ಅನ್ಕೊಂಡೆ. ಆಮೇಲೆ ನಮ್ಮ ಪಪ್ಪ ಇಲ್ಲಿಗೂ ಲಾಸ್ಟ್ ಅಲ್ಲಿ ಬಂದು ಇದಕ್ಕೂ ಈ ಹಲ್ದಿ ಆಗ್ಬೇಕಾದ್ರೆ ಇದ್ರು. ಬಿಕಾಸ್ ಬೆಳಗ್ಗೆ ಎಲ್ಲ ಫುಲ್ ಬಿಸಿ ಇದ್ರು. ಆಮೇಲೆ ಬಂದಿದ್ರು ಅವರು ಎಲ್ಲ ಹಚ್ಚಿ, ಜಾಸ್ತಿ ಫೋಟೋ ತೆಗಿಬೇಡಿ ನನ್ ಮಕ್ಳಿಗೆ ದೃಷ್ಟಿ ಆಗುತ್ತೆ ಅಂತ ಹೇಳ್ತಾ ಇದ್ರು. ಆಮೇಲೆ ಇಲ್ಲಿ ಈ ಇನ್ಸಿಡೆನ್ಸ್ ನೋಡಿ ನಮ್ಮ ಅಪ್ಪ ಅಳ್ತಾ ಇದಾರೆ ಅಂತ ನಮ್ಮ ಮಮ್ಮಿ ಬಂದು ನೋಡ್ತಾ ಇದಾರೆ. ನಗಾಡ್ತಾ ಇದಾರೆ. ನಮ್ಮಪ್ಪ ಫುಲ್ ಸ್ವಲ್ಪ ಎಮೋಷನಲ್ ಆಗಿದ್ರು ಅಂತ ಎಲ್ಲ ರೇಗಿಸ್ತಾ ಇದ್ರು ಅಲ್ಲಿ. ಎಲ್ಲಾ ಕಸಿನ್ಸ್ ಎಲ್ಲ ಹಲ್ದಿ ಹಚ್ಚಿ ಎಲ್ಲ ಬಲೂನ್ಸ್ ಇಟ್ಕೊಂಡು ರೆಡಿ ಇದಾರೆ. ಪರವಾಗಿಲ್ಲಮ್ಮ, ಎಲ್ಲರೂ ಹಳದಿನೇ ಹಾಕಿ ಟ್ರೈ ಮಾಡಿದ್ದಾರೆ. ಆಲ್ಮೋಸ್ಟ್ 90% 95% ಎಲ್ಲ ಹಳದಿ ಹಾಕಿದ್ರು. ನಮ್ಮ ಪಪ್ಪನೇ ಹಾಕಿಲ್ಲ. ನಮ್ಮ ಅಪ್ಪಂಗೂ ತಂದಿಟ್ಟಿದ್ವಿ. ಆಲ್ಮೋಸ್ಟ್ ಹಳದಿ ತರಾನೇ ಇದೆ. ಅಪ್ಪ ಹಾಕೊಡ್ಲಿಲ್ಲ ಜಾಸ್ತಿ. ಅಂಡ್ ನನ್ ಫ್ರೆಂಡಿಗೆ ಅವಳಿಗೂ ಬೇಗ ಮದ್ವೆ ಆಗ್ಲಿ ಅಂತ ನಾನು ಅರ್ಶನ ಹಚ್ತಾ ಇದ್ದೀನಿ. ಅಂಡ್ ನೆಕ್ಸ್ಟ್ ನನ್ ಕಸಿನ್ಸ್ ಬಂದ್ರು, ಯಾರು ಹಚ್ಚಿಸ್ಕೊತಾನೆ ಇಲ್ಲ ನನ್ನ ಹತ್ರ. ನಾನು ಅವಳಿಗೆ ಬೇಗ ಮದ್ವೆ ಆಗ್ಲಿ ಅಂತ ಹಚ್ದೆ ಅಂತ ಅನ್ಬಿಟ್ಟು, ನಂಗೇನ್ ಬೇಗ ಮದ್ವೆ ಆಗದ್ ಬೇಡ ಅಂತ. ಈಗ ನನ್ ಕಸಿನ್ ಬರ್ತಾಳೆ ನೋಡಿ, ಅವಳಿಗೆ ಹಚ್ಚಕ್ ಟ್ರೈ ಮಾಡ್ತಾ ಇದೀನಿ. ಅವಳು ಹಚ್ಚಿಸ್ಕೊತಾನೆ ಇಲ್ಲ. ನಂಗ್ ಬೇಡ ಅಂತ ಅಂದ್ರು. ಫೈನಲಿ ಹಚ್ದೆ. ಇವಾಗ ಅವರೆಲ್ಲ ಹೋಗ್ಬಿಟ್ಟು ಎಲ್ಲಾರ್ಗು ಒಬ್ಬೊಬ್ರು ಹಚ್ಕೊಂಡು ಮಜಾ ಮಾಡ್ತಾ ಇದ್ರು. ನಾನ್ ಮಾತ್ರ ಇಲ್ಲಿ ಕುತ್ಕೊಂಡಿದ್ದೆ. ಇಲ್ಲೂ ತುಂಬಾ ಜನ ಎಲ್ಲ ಬಂದ್ ಹಲ್ದಿ ಹಚ್ಚಿದ್ರು. ಅಂಡ್ ನಂಗೆ ಅದೊಂಥರ ಚೆನ್ನಾಗಿತ್ತು. ಈ ಟೈಮಲ್ಲಿ ಸಚಿನ್ ಹತ್ರ ವಿಡಿಯೋ ಕಾಲ್ ಅಲ್ಲಿ ಮಾತಾಡಿದ್ದೆ ನಾನು. ಇನಿಷಿಯಲಿ ಹಲ್ದಿ ಹಚ್ಕೊಳಕ್ ಮುಂಚೆನೆ ನಿನ್ ಕಾಲ್ ಮಾಡಿದ್ದೆ. ಅಂಡ್ ಫ್ರೆಂಡ್ಸ್ ಕೂಡ ಬಂದಿದ್ರು. ಇವ್ರು ಹೇಳಲೇ ಇಲ್ಲ ನನಗೆ ಸಚಿನ್ಗೆ ಹಾಸ್ಪಿಟಲ್ಗೆ ಹೋಗಿದ್ದಾನೆ ಅಂತ. ಅಂಡ್ ಉದಯ್ ನೋಡಿ ಹೆಂಗ್ ಹಚ್ತಾರೆ. ಹಚ್ಲಾ ಬೇಡ್ವಾ ಮುಟ್ಲಾ, ಅವಳ ಮೈಲಿರೋದ ಹಳದಿ ನನಗೆಲ್ಲ ಆಗ್ಬಿಡುತ್ತ ಅಂತ, ಕೈಯೆಲ್ಲ ಹಳದಿ ಆಗುತ್ತೆ ಅಂತ ಅವ್ರು ಹಚ್ತಾನೆ ಇಲ್ಲ ಅದಾಗೆ. ಎಲ್ಲರೂ ಹಚ್ಚಿದ್ರು. ಅಂಡ್ ಖುಷಿ ಆಯ್ತು. ಇಲ್ಲಿ ನೋಡಿ ಇವರೆಲ್ಲ ಜಗಳ ಮಾಡ್ತಾವ್ರು ಇವಾಗ. ಎಲ್ಲರೂ ಹಚ್ಕೊಂಡು ಎಲ್ಲ ಬಂದ್ಬಿಟ್ಟು ನನ್ ಕೈಯಲ್ಲಿ ಇಸ್ಕೊಂಡು ಹೋಗ್ತಿದ್ರು ಹಳ್ದಿನ. ಎಲ್ಲ ಹಚ್ತಾ ಇದಾರೆ. ಅಂಡ್ ಇಟ್ ವಾಸ್ ವೆರಿ ಸ್ಟ್ರಾಂಗ್. ತುಂಬಾ ಸ್ಟ್ರಾಂಗ್ ಆಗಿ ಮಾಡ್ಬಿಟ್ಟಿದ್ರು ಹಳ್ದಿ. ಅವ್ರನ್ನೂ ಚೂರ್ ಹಚ್ಕೊಂಡ್ ಮಜಾ ಮಾಡ್ತಿದ್ದಾರೆ. ನನ್ಗಲ್ಲಿ ಮೈಯೆಲ್ಲ ಉರಿತಾ ಇತ್ತು. ಯಾವಾಗ ಮುಗಿಸ್ತಾರೋ ಅಂತ ಅನ್ಸ್ತಾ ಇತ್ತು. ಅಂಡ್ ನಾನ್ ಕೇಳ್ತಾ ಇದೀನಿ, ನನ್ನನ್ ಬಿಟ್ಬಿಟ್ಟು ನೀವೆಲ್ಲ ಅಲ್ಲಿದ್ದೀರಲ್ಲ, ಇಲ್ಲಿ ಬನ್ನಿ ಅಂತ. ಅವರೆಲ್ಲ ಬರ್ಲಿಲ್ಲ. ಆಮೇಲೆ ನಾನೇ ಅಲ್ಲಿಗೆ ಹೋಗಿ ಕುತ್ಕೋತೀನಿ ಇವಾಗ. ನನ್ ಜೊತೆ ಎಲ್ಲ ಒಂದ್ ಗ್ರೂಪ್ ಫೋಟೋ ಸೆಷನ್ ಆಗುತ್ತೆ. ಎಲ್ಲರೂ ಫೋಟೋ ತೆಗೆಸ್ಕೊತೀವಿ. ಅಂಡ್ ಎಲ್ಲರೂ ಹಲ್ದಿ ಹಚ್ಚಿದೀವಿ. ಯಾರು ಪ್ಲೇನ್ ಇಲ್ಲ ನೋಡಿ, ಎಲ್ಲರಿಗೂ ಹಚ್ಬಿಟ್ರು. ಚಂದು ಬಿಡ್ಲಿಲ್ಲ. ಎಲ್ಲಾರ್ಗು ಹಾಕೊಂಡ್ ಹಚ್ಬಿಟ್ಲು. ಎಲ್ಲರಿಗೂ ಇವನ್ ದೊಡ್ಡವರು ಬರ್ತಾರೆ ಇವಾಗ. ಎಲ್ಲರ ಜೊತೆ ಫೋಟೋಸ್ ತೆಗೆಸ್ಕೊಂಡ್ವಿ. ಎಲ್ಲರೂ ಹಚ್ಚಿದ್ದಾರೆ. ನಮ್ ಪಾಪಗ್ ಒಬ್ರಿಗೆ ಹಚ್ಚಿರ್ಲಿಲ್ಲ. ಪಾಪಗೂ ಲಾಸ್ಟ್ ಅಲ್ಲಿ ಹಚ್ಬಿಟ್ರು. ನಾನ್ ತಗ್ಸಿ ನನ್ಗೆ ಮೈಯೆಲ್ಲ ಉರಿತಾ ಇದೆ, ಅವನ್ಗೂ ಇಚ್ಚಿಂಗ್ ಆಗತ್ತೆ ಅಂತ ಕ್ಲೀನ್ ಮಾಡ್ದೆ.
ಆಮೇಲೆ ನೋಡಿ ಅವ್ರ ಕೈಯಲ್ಲಿ ಹಳ್ದಿ ಇಲ್ಲ ಅಂತ ಅಂದ್ಬಿಟ್ಟು ಎಲ್ಲ ನನ್ ಕೈಯಿಂದ ತಗೋತಾ ಇದ್ದಾರೆ, ಕೈಯಲ್ಲಿ ಹಳ್ದಿ ತೋರ್ಸಕ್ಕೆ ಎಲ್ಲ ನನ್ ಕೈಯಲ್ಲಿ ಕಾಲಲ್ಲಿ ಎಲ್ಲ ಉಚ್ಕೊಂಡು ತಗೊಂಡು ತೋರಿಸ್ತಾ ಇದ್ದಾರೆ. ಫುಲ್ ಕಸಿನ್ಸ್ ಟೈಮ್ ಆಗಿತ್ತು. ಈಗ ಫುಲ್ ಮನೇಲಿ ಎಷ್ಟು ಜನ ಇದ್ವಿ ಅಷ್ಟು ಜನ ಇಲ್ಲೇ ಇದೀವಿ. ಅಂಡ್ ಆಲ್ಮೋಸ್ಟ್ ಎಲ್ಲರೂ ಯೆಲ್ಲೋ ಕಲರ್ ಡ್ರೆಸ್ಸಸ್ ಹಾಕಿದ್ದಾರೆ. ಈ ಒಂದು ಬಿಗ್ ಫೋಟೋ ಸೆಷನ್ ಅಂಡ್ ಎಲ್ಲರೂ ನಂಗೆ ಆಲ್ ದಿ ಬೆಸ್ಟ್ ಸಾಗಾ ಅಂತ ವಿಶ್ ಮಾಡ್ತಾರೆ. ಅಂಡ್ ಫುಲ್ ಖುಷಿ ಆಯ್ತು. ಎಲ್ಲರನ್ನು ಒಂದೇ ಕಡೆ ಗ್ಯಾದರ್ ಮಾಡ್ಸೋದು ಬೇಗ ಇಷ್ಟೊಂದು ಈಸಿಯಾಗಿ ಆಗ್ಲಿಲ್ಲ ಗೈಸ್. ಎಲ್ಲರೂ ಬರೋ ಅಷ್ಟೊತ್ತಿಗೆ ಒಂದ್ 10-15 ನಿಮಿಷ ಅಲ್ಲೇ ಕೂತಿದ್ವಿ ನಾವು. ಎಲ್ಲಾರನು ಒಂದೊಂದ್ ಕಡೆಯಿಂದ ಎಳ್ಕೊಂಡ್ ಬಂದ್ ನಿಲ್ಸಿದಾಯ್ತು. ಅಂಡ್ ಇದಿಷ್ಟು ಓಲ್ ಫ್ಯಾಮಿಲಿ ನಮ್ದು. ಇದ್ರಲ್ಲೂ ತುಂಬಾ ಜನ ಮಿಸ್ ಆಗಿದ್ದಾರೆ. ಅರ್ಧ ಫ್ಯಾಮಿಲಿ ಅಷ್ಟೇ. ಅಲ್ಲಿ ಊರಲ್ಲಿ ಇರೋರು, ಅಕ್ಕಪಕ್ಕ ಇರೋರು ಸ್ವಲ್ಪ ಜನ ಅಷ್ಟೇ ಬಂದಿರೋದು. ಫುಲ್ ಫ್ಯಾಮಿಲಿ ಇಲ್ಲ ಇಲ್ಲುವೆ. ಅಂಡ್ ಮಮ್ಮಿ ಕಡೆ ಫ್ಯಾಮಿಲಿನೂ ತುಂಬಾ ಜನ ಮಿಸ್ ಆಗಿದ್ದಾರೆ, ಪಪ್ಪ ಕಡೆ ಫ್ಯಾಮಿಲಿನೂ ತುಂಬಾ ಜನ ಮಿಸ್ ಆಗಿದ್ದಾರೆ. ಅಂಡ್ ಎಲ್ಲ ಅಲ್ಲಿ ಡಿಸ್ಕಸ್ ಮಾಡ್ತಿದ್ದಾರೆ, ಹಿಂಗ್ ಅನ್ನಿ, ಹಿಂಗ್ ಥಮ್ಸ್ ಅಪ್ ಹೇಳ್ಬಿಟ್ಟು ವಿಶಸ್ ಹೇಳಿ ಅಂತ. ಸೊ ಎಲ್ಲ ಮಾತಾಡ್ಕೋತಾ ಇದಾರೆ ಏನೇನ್ ಮಾಡ್ಬೇಕು ಅಂತ. ಅಂಡ್ ಎಲ್ಲರೂ ಕೆಳಗಡೆ ಕೂರಕ್ ಆಗ್ತಿಲ್ಲ, ಬೇಗ ಬೇಗ ಅಂತ ಇದಾರೆ. ಅಂಡ್ ಫೈನಲಿ ಎಲ್ಲ ವಿಶ್ ಮಾಡಿದ್ರು. ವಿಶ್ ಮಾಡಿರೋದು ಸೌಂಡ್ ತಗೊಂಡಿಲ್ಲ ಇಲ್ಲಿ ವಿಡಿಯೋದಲ್ಲಿ. ಸಾಗಾ ಒಂದೇ ಸಾಗಾ ಸ್ಟೋರೀಸ್ ಅಲ್ಲ, ನಮಗ್ ವಿಶ್ ಮಾಡ್ತಿರೋದವ್ರು. ಆಲ್ ದ ಬೆಸ್ಟ್ ಸಾಗಾ ಅಂತ ವಿಶ್ ಮಾಡಿದ್ರು. ಇದಾದ್ಮೇಲೆ ನೆಕ್ಸ್ಟ್ ಪಾರ್ಟ್ ಗೈಸ್, ನನ್ಗೆ ಮುಖ ಎಲ್ಲ ಉರಿತಾ ಇದೆ ಫುಲ್ಲು. ಸ್ವಲ್ಪ ನೀರ್ ಹಾಕ್ಬಿಟ್ರು, ಇನ್ನು ಕಣ್ಣೆಲ್ಲ ಉರಿಯಕ್ ಸ್ಟಾರ್ಟ್ ಆಗೋಯ್ತು. ಆ ಫೋಟೋಗ್ರಾಫರ್ ಫೋಟೋಗ್ ಪೋಸ್ ಕೊಡು ಅಂತಿದ್ದಾರೆ. ನನ್ ಮುಖ ನೋಡಿ ನಂಗಂತೂ ಪೋಸ್ ಕೊಡಕ್ ಆಗ್ತಾ ಇಲ್ಲ. ಎಷ್ಟು ಮುಖ ಎಲ್ಲ ಬರ್ನಿಂಗ್ ಫುಲ್ ಉರಿತಾ ಇದೆ ನನ್ಗೆ. ಅಂದ್ರು ಆ ಕಷ್ಟ ಪಟ್ಕೊಂಡು ಒಂದೇ ಟೈಮ್ ಇದೆಲ್ಲ ಬರೋದು ಅಂತ ಫೋಟೋಗೆಲ್ಲ ಪೋಸ್ ಮಾಡ್ದೆ. ಫೋಟೋಸ್ ಎಲ್ಲ ತಗೊಂಡ್ವಿ ಸಿಸ್ಟರ್ಸ್ ಜೊತೆ, ನನ್ ಫ್ರೆಂಡ್ಸ್ ಜೊತೆ, ಕಸಿನ್ಸ್ ಜೊತೆ ಎಲ್ಲಾರ್ ಜೊತೆ. ಫೋಟೋ ಸೆಷನ್ ಆದ್ಮೇಲೆ ಅವ್ರ ಬಲೂನ್ ಎಲ್ಲ ರೆಡಿ ಮಾಡಿ ಎಲ್ಲ ಲವ್ಸ್ ಇಟ್ಟಿದ್ರು, ಎಲ್ಲ ತಗೊಂಡ್ಬಂದು ಹೊಡಿಯಕ್ ಸ್ಟಾರ್ಟ್ ಮಾಡಿದ್ರು. ಅಂಡ್ ಇವಾಗ ಅದು ವಂದ್ರಿ ಇರುತ್ತಲ್ಲ, ವಂದ್ರಿಲ್ ನೀರು ನಮ್ಗೆ. ಸೊ ಎಲ್ಲಾ ಬಿಂದಿಗೆಗೂ ಎಲ್ಲ ಡೆಕೋರೇಷನ್. ಬಿಸಿನೀರ ನಾನು ಅಂದ್ರೆ ಅವಾಗ ನವೆಂಬರ್ ಬೇರೆ ಅಲ್ವಾ, ಮಳೆನೂ ಬರ್ತಾ ಇತ್ತು, ಚಳಿ ಇತ್ತು, ನಂಗೆ ಶೀತ ಆಗ್ಬಿಡುತ್ತೆ ಅಂತ ಬಿಸಿನೀರ್ ರೆಡಿ ಮಾಡಿದ್ರು. ಚೆನ್ನಾಗಿತ್ತು, ನನ್ಗೂ ಖುಷಿ ಆಗ್ತಿತ್ತು. ಎಷ್ಟು ರೆಡ್ ಆಗಿದೆ ನೋಡು ಮುಖ ನಂದು. ಫುಲ್ ಎಲ್ಲರೂ ಹೇಳ್ತಿದ್ರು ಏನ್ ರೆಡ್ ಆಗ್ಬಿಟ್ಟಿದೆ ಅಂತ. ಅದು ಫುಲ್ ಹಲ್ದಿ ರಿಯಾಕ್ಟ್ ಆಗ್ಬಿಡ್ತು. ಅಂಡ್ ಬಿಸಿನೀರ್ ಕಾಯಿಸಿದ್ರು ಅಂಡೆ ಹಾಲಲ್ಲಿ. ಒಳ್ಳೆ ಬಿಸಿನೀರ್ ತಗೊಂಡೆ ನಾನಂತೂ, ಚೆನ್ನಾಗಿತ್ತು. ಅಂಡ್ ನೋಡಿ ಇಲ್ಲಿ ಕಸಿನ್ಸ್ ಎಲ್ಲ ಬಲೂನ್ ಹೊಡಿಯಣ್ಮ ಅಂತ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ, ಹೊಡಿತಾರೆ. ಯಪ್ಪ ಎಷ್ಟ್ ಜೋರಾಗಿ ಬಿತ್ತು ಗೊತ್ತಮ್ಮ ಏಟು, ಎಲ್ಲ ಮುಖಕ್ಕೆಲ್ಲ ಬಿತ್ತು. ನಾನಕ್ ಸಿಟ್ಟು ಬೇರೆ ಬರ್ತಿದ್ದು ಒಂದ್ ಕಡೆ, ಮುಖ ಉರಿತಾ ಇತ್ತಲ್ಲ. ಬಿಡ್ರು ಅಂದ್ರೆ ಬಿಡ್ತಾ ಇಲ್ಲ, ಒಂದಾದ್ಮೇಲೆ ಒಂದ್ ಹೊಡಿತಾ ಇದ್ರು. ಅಂಡ್ ಅದಕ್ಕೂ ರಿವೆಂಜ್ ತೀರ್ಸ್ಕೊಳ್ಳಿಲ್ಲ, ಪುನಃ ಬಂದ್ರು ಚೊಂಬಲ್ಲಿ ಇದ್ರಲ್ಲೆಲ್ಲ ತಣ್ಣೀರೆಲ್ಲ ತಗೊಂಡ್ಬಂದ್ಬಿಟ್ರು. ಆಮೇಲೆ ಬಿಸಿನೀರ್ ತರ್ಲಿಲ್ಲ, ಬಿಂದಿಗೆಗಳಲ್ಲಿ ಬಕೆಟ್ ಅಲ್ಲಿ ಎಲ್ಲಾದ್ರಲ್ಲೂ ಬಿಸಿನೀರು ತಣ್ಣೀರು ಎಲ್ಲಾ ಮಿಕ್ಸ್ ಮಾಡಿ ಉಯ್ದ್ರು ಹೊತ್ತಗೆ. ಆಮೇಲೆ ಇದು ಅವತ್ತಿನ ಲಾಸ್ಟ್ ರಿಚುವಲ್, 4ನೇ ರಿಚುವಲ್ ಅವತ್ತಿಂದು. ಏನೋ ಇದು ಎಲ್ಲರೂ ಕೈಯಲ್ಲಿ ಅಕ್ಕಿ ಇಟ್ಕೊಂಡು 3 ಸತಿ ಕೆಳಗ್ ಟಚ್ ಮಾಡಿ ಆಮೇಲೆ ನನ್ ತಲೆ ಮೇಲೆ ಹಾಕ್ಬೇಕು. ನನ್ ತಲೆ ಮೇಲೆ ಬಟ್ಟೆ ಯಾಕೆ ಹಾಕೊಂಡಿದೀನಿ ಅಂದ್ರೆ, ಆಗ್ತಾನೆ ಸ್ನಾನ ಮಾಡಿ ಬಂದಿದ್ದೆಲ್ಲ ತಲೆ ಧೂಳಾಗತ್ತೆ, ಅಕ್ಕಿ ಧೂಳು ಅಂತ ಬಟ್ಟೆ ಹಾಕ್ಸಿದ್ದಾರೆ. ಇದೊಂದ್ ರಿಚುವಲ್ ಮಾಡಿದ್ರು. ಲಾಸ್ಟ್ ರಿಚುವಲ್ ಫೋಟೋಗ್ರಾಫರ್ಸ್ಗೂ ವಿಡಿಯೋಗ್ರಾಫರ್ಸ್ಗೂ ಸಾಕಾಗ್ಬಿಟ್ಟಿತ್ತು ಬೆಳಗ್ಗೆಯಿಂದ. ಈ ತರ 3 ಸತಿ ನೆಲಕ್ ಟಚ್ ಮಾಡಿ ಮೇಲೆ, ನೆಲಕ್ ಟಚ್ ಮಾಡಿ ಮೇಲೆ ಅಂತ. ಆಮೇಲೆ ಎಲ್ಲ ನನ್ ತಲೆ ಮೇಲೆ ಬಿಡ್ತಾರೆ. ಇದ್ ಯಾವ ತರ ಶಾಸ್ತ್ರ, ಏನಕ್ಕೆ ಅಂತ ನಂಗೆ ನಿಜ ಗೊತ್ತಿಲ್ಲ. ಆಮೇಲೆ ಎಲ್ಲ ಅಕ್ಷತೆ ಹಾಕಿದ್ರು. ಇದನ್ನ ನೋಡ್ಕೊಂಡು ಚಂದು ನಾವ್ ಯಾಕೆ ಮಾಡ್ಬಾರ್ದು, ನಾವು ಮಾಡೋಣ, ನಾವು ಒಂದ್ಸತಿ ಮಾಡೋಣ ಅಂತ ಮಿಗ್ದವ್ರನ್ನೆಲ್ಲ ಕರ್ಕೊಂಡ್ಬಂದು ಅವರು ಒಂದ್ಸತಿ ಕಾಮಿಡಿ ತರ ಅಕ್ಕಿ ಹಾಕಿದ್ರು. ಇಷ್ಟಕ್ಕೆ ನಮ್ದು ರಿಚುವಲ್ಸ್ ಎಲ್ಲ ಮುಗೀತು. ಅವತ್ತಿನ ದಿನದ್ದು ನೆಕ್ಸ್ಟ್ ಡೇ ಮೆಹಂದಿ ಇತ್ತು. ಸೊ ಇನ್ನು ಬೇರೆ ರಿಚುವಲ್ಸ್ ವಿಡಿಯೋಸ್ ಹಾಕಕ್ ಟ್ರೈ ಮಾಡ್ತೀವಿ. ಈ ವಿಡಿಯೋಸ್ ಎಲ್ಲ ಇಷ್ಟ ಆಯ್ತು ಅಂತ ಅನ್ಕೊಂಡಿದೀವಿ. ನೆಕ್ಸ್ಟ್ ವ್ಲಾಗ್ ಅಲ್ಲಿ ಸಿಗ್ತೀವಿ ಗೈಸ್. ಬಾಯ್.